ನೆಲ ಜಲ ಸಂರಕ್ಷಣೆ, ಕೃಷಿ ಚಟುವಟಿಕೆಗಳು, ಧಾರ್ಮಿಕ ಕ್ಷೇತ್ರಗಳು, ಕ್ರೀಡೆ, ಕಂಬಳ, ಅಂಗನವಾಡಿ, ವೃದ್ಧಾಶ್ರಮಗಳಿಗೆ ಸಹಾಯ, ನೆಲ ಜಲ ಸಂರಕ್ಷಣೆ ಎಲ್ಲವನ್ನು ಸೇರಿಸಿಕೊಂಡು ಎಲ್ಲ ರೀತಿಯ ಮತ್ತೆ ನಂಬರ್ ಆಫ್ ಮೆಂಬರ್ಸ್ ನಾನು ಈ ನನ್ನ ವರ್ಷದಲ್ಲಿ ನಾನು ಸೇರಿಸಿದ್ದು. ಇದೆಲ್ಲ ನಮ್ಮ ರೋಟರಿ ಕ್ಲಬ್ನ 40 ವರ್ಷಗಳ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಈ ಒಂದು ಸಾಧನೆಯನ್ನು ಸಾಧಿಸಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಖಂಡಿತವಾಗಿ ಹೆಮ್ಮೆ ಪಡ್ತೇನೆ. ಪೊಲೀಸ್ ಇಲಾಖೆಗಳು ಸೇರಿಕೊಂಡಂತೆ ಬ್ಯಾಂಕ್ ಕ್ಷೇತ್ರ ಎಲ್ಲ ಸಂಘ ಸಂಸ್ಥೆಗಳ ಜೊತೆಗೆ ವಾರ್ತಾ ಇಲಾಖೆ, ಪತ್ರಕರ್ತರ ಸಂಘವನ್ನು ಸೇರಿಸಿಕೊಂಡು ರೋಟ್ರಾಕ್ಟ್ ಇಂಟ್ರಾಕ್ಟ್ ಯುವಕರನ್ನು ಸೇರಿಸಿಕೊಂಡು ನಾನು ಸಮಾಜ ಎಲ್ಲ ಜನತೆಯನ್ನು ಸೇರಿಸಿಕೊಂಡು ಸಮಾಜ ಸೇವೆಯಲ್ಲಿ ನಾವೆಲ್ಲ ನಮ್ಮ ಸಂಘವು ನಮ್ಮ ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ತೊಡಗಿಸಿಕೊಂಡು ಈ ವರ್ಷ ನಮಗೆ ಒಂದು ಬಹಳ ದೊಡ್ಡ ಪ್ರಶಸ್ತಿಯ ಗರಿ ಕೂಡ ಸಿಕ್ಕಿದೆ. 2025-26ನೇ ಸಾಲಿನಲ್ಲಿ ಸಮಾಜಮುಖಿ ಸೇವೆ, ಸದಸ್ಯತ್ವ, ಅಭಿವೃದ್ಧಿ, ಪ್ರಕೃತಿ, ಪರಿಸರ, ಆರೋಗ್ಯ, ಶಿಕ್ಷಣ, ನೆಲ ಜಲ ಪರಿಸರ ಸಂರಕ್ಷಣೆ, ಕೃಷಿ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಕ್ರೀಡೆ, ಕಂಬಳ, ಸಮುದಾಯ ಕಲ್ಯಾಣ, ಅಂಗನವಾಡಿ, ವೃದ್ಧಾಶ್ರಮ, ಮಹಿಳಾ ಮತ್ತು ಮಕ್ಕಳ ಆರೋಗ್ಯ, NSME ಇದು ಬಹಳ ಒಂದು ಮುಖ್ಯವಾದ್ದು. ಕೈಗಾರಿಕೆ ಮತ್ತು ಉದ್ಯೋಗ, ಸ್ವಉದ್ಯೋಗ ಮತ್ತು ಉದ್ಯಮಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ನಾವು MSME ಕಾಂಕ್ಲೇವ್ ಮಾಡಿದ್ದೆವು. ಇದು ಜಾಗತಿಕ ರಾಷ್ಟ್ರದಲ್ಲಿ ಒಂದು ಐತಿಹಾಸಿಕ ದಾಖಲೆಯನ್ನು ಮಾಡಿದೆ. ಇಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಮತ್ತೆ ಕುಡಿಯುವ ನೀರಿನ ಒಂದು ಯೋಜನೆ, ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ನನಗೆ ಬಹಳಷ್ಟು ಸಹಕಾರ ನೀಡಿದವರು ನನ್ನ ಮಾಧ್ಯಮ ಮಿತ್ರರು ಮತ್ತು ಬಹಳಷ್ಟು ದಾನಿಗಳು ಕೂಡ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನನಗೆ ಅತ್ಯುತ್ತಮ ಪ್ರಶಸ್ತಿಯಾದ ಡೈಮಂಡ್ ಪ್ಲಸ್ ಅನ್ನು ರೋಟರಿ ಕ್ಲಬ್ ಮಂಗಳೂರು ಸೆಂಟರ್ ಮುಡಿಗೇರಿಸಿಕೊಂಡಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ರೋಟರಿ ಕ್ಲಬ್ ಮಂಗಳೂರು ಸೆಂಟರ್ಗೆ ಡೈಮಂಡ್ ಪ್ಲಸ್ ಮತ್ತು ಎಕ್ಸಲೆನ್ಸ್ ಅವಾರ್ಡ್ ಸಮಗ್ರ ಪ್ರಶಸ್ತಿ ಕೂಡ ಇದೆ. 8 ದೇಶಗಳ ಇದರಲ್ಲಿ ನಮ್ಮ ಜೊತೆ 8 ದೇಶಗಳ 45 ಜಿಲ್ಲೆಗಳಲ್ಲಿ ಆತಿಥ್ಯ ವಹಿಸಿ ರೋಟ್ರಾಕ್ಟ್ ಸಂಸ್ಥೆಗಳ ಪ್ರಶಸ್ತಿ ಪ್ರದಾನ ಹಾಗೂ ಪದಗ್ರಹಣ ಕಾರ್ಯಕ್ರಮ ನೆರವೇರಿಸಿದ ಕಾರಣಕ್ಕಾಗಿ ರೋಟ್ರಾಕ್ಟ್ ದಕ್ಷಿಣ ಏಷ್ಯಾ ಅಧ್ಯಕ್ಷ ಡ್ಯಾರಿಲ್ ಸ್ಟೀವನ್ ಡಿಸೋಜಾ ಅವರಿಗೆ ವಿಶೇಷ ಪ್ರಶಸ್ತಿ ಕೂಡ ದೊರಕಿದೆ. ಅದೇ ರೀತಿ ರೋಟರಿ ಕ್ಲಬ್ ಮಂಗಳೂರು ಸೆಂಟರ್ನ ಗೃಹವಾರ್ತಾ ಪತ್ರಿಕೆ ಸೆಂಟೂರ್ ಬುಲೆಟಿನ್ ಎಕ್ಸಲೆನ್ಸ್ ಪ್ರಶಸ್ತಿ, ರೋಟರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ನೋಂದಣಿ ಮಾಡಿದ ಸಾಧನೆಗಾಗಿ ರೀಚ್ ಎಕ್ಸಲೆನ್ಸ್ ಪ್ರಶಸ್ತಿ, ಅತಿ ಹೆಚ್ಚಿನ ಯೋಜನೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಕ್ಕಾಗಿ ಹೈಯರ್ ಪ್ರಾಜೆಕ್ಟ್ ಪ್ರಶಸ್ತಿ, ಆರ್ಥಿಕ ನೆರವು ನೀಡಿದ್ದಕ್ಕೆ ವಿಶೇಷ ಪ್ರಶಸ್ತಿ, ಸಾರ್ವಜನಿಕ ಗೌರವ ವೃದ್ಧಿ ಎಕ್ಸಲೆನ್ಸ್ ಪ್ರಶಸ್ತಿಯನ್ನು ಕೂಡ ನಾವು ಗಳಿಸಿಕೊಂಡಿದ್ದೇವೆ ಎಂದು ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ತುಂಬಾ ಸಂತೋಷ ಅಂತ ಹೇಳಿಕೊಳ್ಳುತ್ತಾ ನಾವು 11 ಗಂಟೆಗೆ ಕಾರ್ಯಕ್ರಮ